ಇನ್ನೊಂದು ಕಡೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೆಯೇ ಬಿಜೆಪಿ ಮೈತ್ರಿ ಆಗುತ್ತೆ. ಈ ಸಂದರ್ಭದಲ್ಲಿ ಜೆಡಿಎಸ್ಗೆ ಎಷ್ಟು ಸೀಟು ಹಾಗೆಯೇ ಬಿಜೆಪಿಗೆ ಎಷ್ಟು ಸೀಟನ್ನ ಬಿಟ್ಕೊಡ್ತಾರೆ ಎನ್ನುವಂಥದ್ದಾಗಿ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದೆ. ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಹೈಕಮಾಂಡ್ಗೆ ಬಿಟ್ಟಂತ ವಿಷಯ. ಲೋಕಸಭೆಗೆ ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರವನ್ನ ಗೆಲ್ಲುವಂತ ಗುರಿ ಬಿಜೆಪಿಗೆ ಇದೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಮುರುಗೇಶ್ ನಿರಾಣಿಯವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೀಟು ಹಂಚಿಕೆ ಬಗ್ಗೆ ಅಮಿತ್ ಶಾ ಹಾಗೆಯೇ ಜೆಪಿ ನಡ್ಡಾ ತೀರ್ಮಾನವನ್ನ ಮಾಡ್ತಾರೆ. ರಾಜ್ಯದಲ್ಲಿ ಎರಡೂ ಪಕ್ಷಗಳು ಗೆಲ್ಲುವ ಪರಿಸ್ಥಿತಿಯಲ್ಲಿವೆ. ಯಾವ ಪಕ್ಷಕ್ಕೆ ಎಷ್ಟು ಸೀಟು ಎಂಬುದನ್ನು ಹೈಕಮಾಂಡ್ ನಿರ್ಧರಿಸುತ್ತೆ. ಹೊಂದಾಣಿಕೆ ಸರಿಯೇ ಎಂಬ ಪ್ರಶ್ನೆಗೆ ದೊಡ್ಡವರು ಮಾಡಿದ್ದಾರೆ, ನಾವು ಒಪ್ಕೊಳ್ತೇವೆ ಅಂತೇಳಿ ನಿರಾಣಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ ಮೂಲಕ ಬಳ್ಳಾರಿಗೆ ತೆರಳಿದ್ದಾರೆ. ಇಲ್ಲಿ ಮುರುಗೇಶ್ ನಿರಾಣಿಯವರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದನ್ನು ಈಗಾಗಲೇ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾಜಿ ಅವರು ಸೇರಿ ಕುಮಾರಸ್ವಾಮಿ ಅವರು ದೇವೇಗೌಡರು ಒಟ್ಟಾರೆ ಸೇರ್ಕೊಂಡು ಮಾತಾಡ್ಕೊಂಡು ನಮ್ಮ ಶಕ್ತಿ ಅವ್ರಿಗೆ ಉಪಯೋಗ ಆಗ್ತದೆ, ಅವ್ರ ಶಕ್ತಿ ನಮ್ಗೆ ಉಪಯೋಗ ಆಗ್ತದೆ. ಇದು ವಿನ್ ವಿನ್ ಸಿಚುವೇಶನ್ ಇದೆ. ಹಿಂಗಿರುವಾಗ ನಾವು 28 ಗೆಲ್ಲಬೇಕನ್ನುವಂಥ ಒಂದು ಗುರಿ ಇರ್ತಾ ಇರೋದ್ರಿಂದ ನಿಶ್ಚಿತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಖಂಡಿತ ಲಾಭ ಆಗುತ್ತೆ. ಇಲ್ಲ ಅದನ್ನು ಅವ್ರು ಡಿಸೈಡ್ ಮಾಡ್ತಾರೆ. ನಮ್ಮ ಕಡೆ ಅಷ್ಟು ದೊಡ್ಡ ಶಕ್ತಿ ಇಲ್ಲ ಅದನ್ನು ಹೇಳುವಷ್ಟು. ನಿಶ್ಚಿತವಾಗಿ ಇಬ್ಬರು ಸಮಾಧಾನಕರಾಗುವಂಥದ್ದನ್ನು ಸಂಖ್ಯೆ ಕೊಡ್ತಾರೆ. ಒಟ್ಟು ದೊಡ್ಡವ್ರು ಮಾಡಿದರೆ ನಾವು ಒಪ್ಕೋತೀವಿ. ಅದನ್ನು ಈಗಾಗಲೇ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾಜಿ ಅವರು ಸೇರಿ ಕುಮಾರಸ್ವಾಮಿ ಅವರು ದೇವೇಗೌಡರು ಒಟ್ಟಾರೆ ಸೇರ್ಕೊಂಡು ಮಾತಾಡ್ಕೊಂಡು ನಮ್ಮ ಶಕ್ತಿ ಅವ್ರಿಗೆ ಉಪಯೋಗ ಆಗ್ತದೆ, ಅವ್ರ ಶಕ್ತಿ ನಮ್ಗೆ ಉಪಯೋಗ ಆಗ್ತದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.